ಡಿ.ಕೆ ಶಿವಕುಮಾರ್ ಅವರ ವಿರೋಧ ಇದೆ ಅಂತ ಸರ್. ಈಗಲೂ ಕೂಡ ಡಿ.ಕೆ ಶಿವಕುಮಾರ್ ಅವರು ಸುರ್ಜೇವಾಲಾ ಬಳಿ ಹೇಳಿದ್ದಾರೆ, ನಮ್ಮ ವಿರೋಧ ಇದೆ, ಯಾರು ಈ ರೀತಿ ಹುಟ್ಟಾಕ್ತಾರೆ ಅನ್ನುವಂಥದ್ದು ಪತ್ತೆ ಹಚ್ಚಬೇಕು ಅನ್ನೋ ರೀತಿಯಲ್ಲೂ ಕೂಡ ಸುರ್ಜೇವಾಲಾ ಜೊತೆ ಮಾತಾಡಿದಾರೆ ಅಂತ. ಅದೆಲ್ಲ ನನಗೆ ಗೊತ್ತಿಲ್ಲಪ್ಪ, ಮಾಹಿತಿ ನಿಮ್ಮಿಂದಲೇ ನಾನು ತಿಳ್ಕೊಳ್ತಾ ಇರೋದು. ಅವ್ರೀಗ ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಈಗ ಅವರಿಗೆ ಮುಜುಗರ ತರಲಿಕ್ಕೆ ಅಥವಾ ಅವರಿಗೆ ಇದು ಮಾಡ್ಲಿಕ್ಕೋಸ್ಕರ ಈ ತರದ ಹುಟ್ಟಾಕಿ ಏನು ಅವ್ರಿಗೇನು ಮುಜುಗರ ಆಗ್ತದೆ? ಏನು ಮುಜುಗರ ಏನು? ಒಂದು ಡಿ.ಸಿ.ಎಂ ಇದಾರೆ, ಈಗ 3 ಜನಕ್ಕೆ ಕೊಟ್ಟರೆ ತಮ್ಮ ಅಧಿಕಾರ ಕಡಿಮೆ ಆಗುತ್ತೆ. ಏನು ಅವ್ರ ಪೋರ್ಟ್ಫೋಲಿಯೋ ಇವ್ರು ಕಿತ್ಕೊಳ್ತಾರ ಅಂತ? ಯಾರ ಅಧಿಕಾರ ಯಾರು ಕಿತ್ಕೊಳ್ಳೋಕ್ಕಾಗೋದಿಲ್ಲ. ಏನು ಡಿ.ಸಿ.ಎಂ ಅಂದಾಕ್ಷಣಕ್ಕೆ ಏನು ಅವ್ರಿಗೇನು ಹೊಸ ಕಾನ್ಸ್ಟಿಟ್ಯೂಷನಲ್ಲಿ ಇಲ್ಲದೆ ಇರ್ತಕ್ಕಂಥ ಒಂದು ಪದವಿ ಅದು. ಆದರೂ ಕೂಡ ಏನೋ ಒಂದು ಗೌರವದ ದೃಷ್ಟಿಯಿಂದ ಪಬ್ಲಿಕ್ ಕನ್ಸಂಪ್ಷನ್ಗೆ ಡಿ.ಸಿ.ಎಂ ಅಂತಂದರೆ ನಮ್ಮ ಸಮುದಾಯದವ್ರಿಗೆ, ನಮಗೆ ಬೇಕಿರೋರಿಗೆ, ನಮ್ಮ ಮುಖಂಡರಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅಂತ ಜನರ ಸಮಾಧಾನಕ್ಕೆ ಆ ಒಂದು ಹುದ್ದೆಗಳ ಸೃಷ್ಟಿ ಆಗ್ತಕ್ಕಂಥದ್ದು. ಈಗ BJP-ನಲ್ಲಿದ್ದಾಗಲೂ ಕೂಡ ಅಶ್ವಥ್ ನಾರಾಯಣ ಇದ್ದರು, ಈಶ್ವರಪ್ಪ ಇದ್ದರು, ಕಾರಜೋಳ ಇದ್ದರು, ಎಲ್ಲ ಇದ್ರಲ್ಲ ಆಗ್ಲೂ. ಅದರಿಂದ ಅವ್ರಿಗೇನು ಹೊಸ ಸಂವಿಧಾನಬದ್ಧವಾದಂತಹ ಅಧಿಕಾರ ಏನೂ ಇರೋದಿಲ್ಲ. ನಾವು ಮಾಡ್ಕೊಳ್ತಕ್ಕಂಥದ್ದು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಅಷ್ಟೆ. ಸರ್, ಈಗ ಪತ್ರ ಬರೀತೀನಿ ಅಂತ ಹೇಳಿದ್ರಿ, ನಾಳೆ ಹೋಗುವಂಥ ಸಂದರ್ಭದಲ್ಲಿ ಪತ್ರದ ಮುಖಾಂತರ ಹೈಕಮಾಂಡ್ ಗಮನ ತರ್ತೀರಾ ಅಂತ? ಏನೆಲ್ಲ ತರಬೇಕು ಅದನ್ನು ತರ್ತೀವಪ್ಪ, ಎಲ್ಲನೂ ನಿಮ್ಮ ಹತ್ರ ಹೇಳಕ್ಕಾಗ್ತದ? ಎಷ್ಟು ಸಚಿವರು ಬೆಂಬಲ ಇದ್ದಾರೆ ಸರ್? ಈಗ 3 ಡಿ.ಸಿ.ಎಂ ವಿಚಾರದಲ್ಲಿ ಈಗ ಬೆಂಬಲ ನೋಡಿ, ಸೈಲೆನ್ಸ್ ಇಸ್ ಆಫ್ ಕನ್ಸೆಂಟ್ ಅಂತ ಗಾದೆ ಇದೆ. ಈಗ ಯಾರು ವಿರೋಧ ಮಾಡಿದ್ದಾರೆ? ಯಾರು ವಿರೋಧ ಮಾಡಿಲ್ಲ ಅಂದಮೇಲೆ ಎಲ್ಲರೂ ಪರ ಇದ್ದಾರೆ ಅಂತ ತಿಳ್ಕೋಬೇಕು. ಕೆಲವು ಜನ ಬಂದು ಹೇಳ್ಕೊಳ್ತಾರೆ, ಕೆಲವು ಜನ ಬಂದು ಹೇಳ್ಕೊಳ್ಳೋದಿಲ್ಲ. ವಿಸ್ತಾರ ನ್ಯೂಸ್.